ಅತ್ತೆಗೆ ತುಂಬಾ ದಿನಗಳಿಂದ ಒಂದು ದೊಡ್ಡ ಆಸೆ ಇತ್ತು. ಅದೇ ರೀತಿ ಸೊಸೆಗೂ ಒಂದು ಆಸೆ ಇತ್ತು. ಆದರೆ ಇಬ್ಬರ ಆಸೆಯೂ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ತಿಳಿಯಲು ನಾವು ಸೊಸೆಯ ಜೀವನದ ಕಡೆಗೆ ಒಮ್ಮೆ ನೋಡಬೇಕು. ನನ್ನ ಹೆಸರು ಸುಮಾ, ಇದು ನನ್ನ ನಿಜವಾದ ಹೆಸರಲ್ಲ. ನನಗೆ ಈಗ 32 ವರ್ಷ. ನನ್ನ 25ನೇ ವಯಸ್ಸಿನಲ್ಲಿ ಮದುವೆಯಾಯಿತು. ಆದರೆ ನಮಗೆ ಇನ್ನೂ ಮಕ್ಕಳಾಗಿಲ್ಲ. ಮದುವೆಯಾದ ಮೊದಲ 3 ವರ್ಷ ನನ್ನ ಗಂಡ ಇಲ್ಲೇ ಹುಬ್ಬಳ್ಳಿಯ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅದಾದ ಮೇಲೆ ಅವರಿಗೆ ದುಬೈನಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿತು. ಈಗ ವರ್ಷಗಳಿಂದ ಅವರು ಅಲ್ಲೇ ಇದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಹಣಕಾಸಿನ ಯಾವುದೇ ತೊಂದರೆ ಇಲ್ಲ. ಆದರೆ ಒಂದೇ ಒಂದು ಸಮಸ್ಯೆ ಎಂದರೆ ನಮಗೆ ಮಕ್ಕಳಾಗಿಲ್ಲ ಎನ್ನುವುದು. ನನ್ನ ಮಾವ ಮತ್ತು ಅತ್ತೆ ನನ್ನನ್ನು ಎಂದೂ ಒಂದು ಮಾತು ಆಡಲಿಲ್ಲ. ನನಗೆ ಪೂರ್ತಿ ಬೆಂಬಲ ನೀಡುತ್ತಾರೆ. ಮಾವ ಕೆಲಸದಿಂದ ನಿವೃತ್ತರಾಗಿದ್ದಾರೆ. ಅತ್ತೆ ಇನ್ನೂ ಶಿವಮೊಗ್ಗದ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಅವರಿಗೆ ಬೇರೆ ಬೇರೆ ಸಮಯದ ಕೆಲಸ ಇರುತ್ತದೆ. ಕೆಲವು ದಿನ ಮನೆಯಲ್ಲೇ ಇರುವುದಿಲ್ಲ. ಆಸ್ಪತ್ರೆಯ ವಸತಿಗೃಹದಲ್ಲೇ 2-3 ದಿನ ಇದ್ದು ಆಮೇಲೆ ಮನೆಗೆ ಬರುತ್ತಾರೆ. ಅವರು ತುಂಬಾ ಖುಷಿಯಾಗಿರುವ ಸ್ವಭಾವದವರು. ಯಾವುದೇ ಅನಗತ್ಯ ಸಂಶಯ ಪಡುವುದಿಲ್ಲ. ಗಂಡನಿಗಂತೂ ನನ್ನ ಮೇಲೆ ತುಂಬಾ ಪ್ರೀತಿ. 2 ವರ್ಷ ಮಕ್ಕಳಾಗದಿದ್ದಾಗ ಎಲ್ಲರೂ ಒತ್ತಾಯ ಮಾಡಲಾರಂಭಿಸಿದರು. ಮುಖ್ಯವಾಗಿ ನನ್ನ ಮನೆಯವರು. ನಾನು ಮತ್ತು ನನ್ನ ಗಂಡ ಹೋಗಿ ತಪಾಸಣೆ ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತೆ ಅವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ನೋಡಿ ನಿಂತ್ಕೊಂಡಿದ್ದೆ ಅಷ್ಟೇ. ಅವರೆಲ್ಲ ಹೇಳಿದ್ರು, ನನ್ನ ನೋಡಿ ಹೇಳಿದ್ರು ಹಿಂಗಾಗೈತಿ ಹಿಂಗ. ಅವ್ರು ಹೇಳಿದ್ದು ಒಂದ್ 15 ದಿನಕ್ಕೆ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋ ತೆಲಾಗಿತ್ತು. ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ. ಅವ್ರಾಗ್ಲೇ ಎಲ್ಲ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ತ್ರಿವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸ್ಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಆರೋಗ್ಯ ಸಮಸ್ಯೆ ಇದೆಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ಮಾಡಿಸಿದಾಗ ನನಗೆ ಎಲ್ಲವೂ ಸರಿಯಾಗಿದೆ ಎಂಬ ವರದಿ ಬಂತು. ಆದರೆ ಗಂಡನಿಗೆ ಸಂತಾನೋತ್ಪತ್ತಿಯ ಕಣಗಳ ಕೊರತೆ ಇತ್ತು. ಅತ್ತೆ ಆಸ್ಪತ್ರೆಯಲ್ಲೇ ಕೆಲಸ ಮಾಡುವುದರಿಂದ ನಮ್ಮ ಆಸ್ಪತ್ರೆಯ ವೈದ್ಯರನ್ನೇ ತೋರಿಸೋಣ, ಅವರು ತುಂಬಾ ಒಳ್ಳೆಯವರು ಎಂದರು. ಹಾಗಾಗಿ ಆ ವೈದ್ಯರನ್ನು ನೋಡಲು ಹೋದೆವು. ವೈದ್ಯರು ಏನೂ ತೊಂದರೆಯಿಲ್ಲ, ಸರಿಪಡಿಸೋಣ, ಇವರು ನಿಯಮಿತವಾಗಿ ಮಾತ್ರೆ ತಿಂದರೆ ಸಾಕುವೆ ಎಂದು ಗಂಡನಿಗೆ ಧೈರ್ಯ ತುಂಬಿದರು. ಆಮೇಲೆ ಅತ್ತೆ ಸರಿಯಾದ ಸಮಯಕ್ಕೆ ಮಾತ್ರೆಗಳನ್ನು ತಂದುಕೊಡುತ್ತಿದ್ದರು. ನನ್ನ ಗಂಡ ಕೂಡ ಮಾತ್ರೆ ತೆಗೆದುಕೊಳ್ಳುತ್ತಿದ್ದರು. ಆದರೆ ನನಗೆ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಮಕ್ಕಳು ಆಗಲಿಲ್ಲ. ಮಧ್ಯೆ ಮಧ್ಯೆ ಪರೀಕ್ಷೆ ಮಾಡಿಸಲು ಅತ್ತೆಯ ಜೊತೆ ನನ್ನ ಗಂಡ ಹೋಗುತ್ತಿದ್ದರು. ಬಂದಾಗಲೆಲ್ಲ ಸ್ವಲ್ಪ ಸುಧಾರಿಸಿದೆ ಎಂದು ಹೇಳುತ್ತಿದ್ದರು. ನನಗೆ ಇದರ ವೈದ್ಯಕೀಯ ಜ್ಞಾನ ಇಲ್ಲದಿದ್ದರಿಂದ ನಾನು ಅಷ್ಟಾಗಿ ತಲೆಕೆಡಿಸಿಕೊಳ್ಳಲಿಲ್ಲ. ನನ್ನ ತವರು ಮನೆಯವರಿಗೆ ತುಂಬಾ ಚಿಂತೆಯಿತು. ಆದರೆ ನನ್ನ ಮಾವ ಮತ್ತು ಅತ್ತೆ ತುಂಬಾ ಶಾಂತವಾಗಿದ್ದರು. ಆಗುವಾಗ ಆಗುತ್ತದೆ ಅಮ್ಮ, ಒಳ್ಳೆಯ ಚಿಕಿತ್ಸೆ ನಡೆಯುತ್ತಿದೆ ಅಲ್ವಾ, ನಿಧಾನವಾಗಿ ಮಕ್ಕಳಾಗುತ್ತದೆ ಎಂದು ನನ್ನನ್ನು ಸಮಾಧಾನ ಮಾಡುತ್ತಿದ್ದರು. ಹೀಗೆ ತೂಗಿಸಿಕೊಂಡು 3 ವರ್ಷ ಕಳೆಯಿತು. ಅಷ್ಟರಲ್ಲಿ ಗಂಡ ದುಬೈಗೆ ಹೊರಟು ಹೋದರು. ಅವರು ಅಲ್ಲಿ ಮಾತ್ರೆ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಿದ್ದರು ಅಷ್ಟೇ. ಆದರೆ ನನ್ನ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗುತ್ತಿರಲಿಲ್ಲ. ಯಾವಾಗಲೋ ಒಂದು ದಿನ ಆಗಲಿ ಬಿಡು ಎಂಬ ಸ್ಥಿತಿಗೆ ನನ್ನ ಮನಸ್ಸು ಬಂದಿತ್ತು. ಆದರೆ ನನ್ನ ತವರು ಮನೆಗೆ ಹೋದಾಗ ನೆಂಟರೆಲ್ಲ ನನ್ನನ್ನೇ ಆಡಿಕೊಳ್ಳುತ್ತಿದ್ದರು. ಅವರಿಗೆ ನನ್ನ ಗಂಡನ ಸಮಸ್ಯೆಯ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾವಿಬ್ಬರೂ ಚೆನ್ನಾಗಿದ್ದೇವೆ, ಯಾಕೆ ಆಗುತ್ತಿಲ್ಲವೋ ಗೊತ್ತಿಲ್ಲ ಅಂತಾನೆ ನಾನು ಎಲ್ಲರ ಹತ್ತಿರ ಹೇಳುತ್ತಿದ್ದೆ. ಗಂಡನ ಮೇಲೆ ತಪ್ಪು ಹಾಕಿದರೆ ಸಮಾಜ ಅವರನ್ನು ಒಂಥರ ವಿಚಿತ್ರವಾಗಿ ನೋಡುತ್ತದೆ ಅಲ್ವಾ? ಒಂದು ದಿನ ನಮ್ಮ ಅಮ್ಮ ಏನೋ ಆಡಬಾರದ ಮಾತುಗಳನ್ನಾಡಿ ನನ್ನ ಮನಸ್ಸಿಗೆ ತುಂಬಾ ನೋವು ಮಾಡಿದರು. ನಿನ್ನ ಗಂಡ ಬಂದು 1.5 ತಿಂಗಳು ಇದ್ದು ಹೋದರಲ್ಲ, ಅದರಿಂದಲೂ ನಿನಗೆ ಯಾವುದೇ ಪ್ರಯೋಜನ ಆಗಲಿಲ್ಲವೇ ಎಂದು ಕೇಳಿದರು. ಗಂಡ ಮಧ್ಯೆ ಒಮ್ಮೆ ಊರಿಗೆ ಬಂದಾಗ ನಡೆದ ವಿಷಯ ಇದು. ಅಮ್ಮ ಹೀಗೆ ಹೇಳಿದ್ದನ್ನು ಕೇಳಿ ನನಗೆ ತುಂಬಾ ಬೇಸರವಾಗಿ ಅತ್ತುಬಿಟ್ಟೆ. ಆ ಸಮಯದಲ್ಲಿ ಹೊರಗೆ ಹೋಗಿದ್ದ ಮಾವ ಮನೆಗೆ ಬಂದರು. ನಾನು ಅಳುತ್ತಿರುವುದನ್ನು ನೋಡಿ ಅವರು ವಿಚಾರಿಸಿದರು. ಆಗ ಏನು ಹೇಳಬೇಕೋ ತಿಳಿಯದೆ ಇದ್ದ ವಿಷಯವನ್ನೆಲ್ಲ ಹೇಳಿ ಅವರನ್ನ ಅಪ್ಪಿಕೊಂಡು ಅತ್ತುಬಿಟ್ಟೆ. ನಾನು ತುಂಬಾ ಹೊತ್ತು ಅತ್ತು ನನ್ನ ಮನಸ್ಸಿನಲ್ಲಿದ್ದ ನೋವನ್ನೆಲ್ಲ ಹೇಳಿಕೊಂಡೆ. ಇದು ಯಾವಾಗ ಸರಿಯಾಗುತ್ತದೋ ಗೊತ್ತಿಲ್ಲ, ನನ್ನ ಮನೆಯವರೇ ನನ್ನನ್ನು ದೂಷಿಸುತ್ತಿದ್ದಾರೆ ಎಂದೆ.
ಎಲ್ಲವೂ ಸರಿಯಾಗುತ್ತದೆ ಮಗಳೇ ಎಂದು ಅವರು ಸಮಾಧಾನ ಮಾಡಿದರು. ಆಮೇಲೆ ನನ್ನ ಆಳು ನಿಂತ ಮೇಲೆ ಮಾವ ನನ್ನ ಹತ್ತಿರ ಬಂದು, ಮಗಳೇ, ನಾನು ನಿನ್ನ ಹತ್ತಿರ ಒಂದು ವಿಷಯ ಕೇಳಲಾ? ಮಾವನ ಸ್ಥಾನದಲ್ಲಿ ನಿಂತು ಕೇಳಿದರೆ ನಿನಗೆ ಇಷ್ಟ ಆಗುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೂ ಮುಕ್ತವಾಗಿ ಕೇಳುತ್ತಿದ್ದೇನೆ ಎಂದರು. ನಾನು, ಕೇಳಿ ಮಾವ, ಇನ್ನೂ ಮುಚ್ಚಿಡೋದು ಏನಿದೆ? ನೀವು ನನಗೆ ಯಾವ ರೀತಿ ಸಹಾಯ ಮಾಡುತ್ತೀರೋ ತಿಳಿಯುತ್ತಿಲ್ಲ ಎಂದೆ. ನಿನಗೆ ಅವನ ಮೇಲೆ ಏನಾದರೂ ಅಸಮಾಧಾನ ಇದೆಯಾ ಎಂದು ಕೇಳಿದರು. ಇಲ್ಲ ಮಾವ, ಅವರ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ ಎಂದೆ. ಬೇರೆ ದಾಂಪತ್ಯದ ವಿಷಯಗಳೆಲ್ಲ ಸರಿಯಾಗಿದೆಯಾ ಎಂದರು. ನನಗೆ ಅರ್ಥವಾಗಿ ಎಲ್ಲವೂ ಸರಿಯಾಗಿದೆ ಮಾವ ಎಂದೆ. ಈಗ ಬಂದಾಗ ಅವನಲ್ಲಿ ಏನಾದರೂ ತೊಂದರೆ ಖಂಡಿತ ಎಂದರು. ಇಲ್ಲ ಮಾವ, ಯಾಕೆ ಹಾಗೆ ಕೇಳುತ್ತಿದ್ದೀರಾ? ಅವರಿಗೆ ಯಾವುದೇ ತೊಂದರೆ ಇಲ್ಲ, ಕಣಗಳ ಕೊರತೆ ಅಷ್ಟೇ ಇರುವುದು. ನೀವು ಯೋಚಿಸುತ್ತಿರುವ ವಿಷಯದಲ್ಲಿ ಯಾವುದೇ ಕೊರತೆ ಇಲ್ಲ ಎಂದೆ. ಹಾಗಾದರೆ ನೀನು ಆ ವಿಷಯದಲ್ಲಿ ಪೂರ್ತಿ ತೃಪ್ತಿಯಾಗಿದ್ದೀಯಾ ಎಂದರು. ನಾನು ಹೌದು ಎಂದೆ. ಹಾಗಾದರೆ ಈಗ ನಾನು ನಿನಗೆ ಕೆಲವು ವಿಷಯಗಳನ್ನು ಹೇಳುತ್ತೇನೆ, ಕೇಳು ಎಂದರು. ನಿನ್ನ ಅತ್ತೆ ನನ್ನನ್ನು ಬಲವಂತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ಅಲ್ಲಿ ಪರೀಕ್ಷೆ ಮಾಡಿದಾಗ ನನ್ನ ಕಣಗಳ ಸಂಖ್ಯೆ 0 ಎಂದು ತಿಳಿಯಿತು. ಅಂದೇ ಚಿಕಿತ್ಸೆ ಶುರುವಾಯಿತು. ಆದರೆ ಸ್ವಲ್ಪ ದಿನಗಳ ನಂತರ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಬೇಕು, ಅದಾದ 6 ತಿಂಗಳಿಗೆ ಸರಿಯಾಗುತ್ತದೆ ಎಂದರು. ಆದರೆ ಅದಾದ ಮೇಲೂ ಏನೂ ಸುಧಾರಿಸಲಿಲ್ಲ. ಕೊನೆಗೆ ವೈದ್ಯರೇ ಹೇಳಿದರು, ಇನ್ಮುಂದೆ ನಿಮಗೆ ಮಕ್ಕಳಾಗಲು ಸಾಧ್ಯವೇ ಇಲ್ಲ, ಇದು ದೈಹಿಕ ದೋಷ ಎಂದು ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ನಾವಿಬ್ಬರೂ ಮುಂದೆ ಹೇಗೆ ಬದುಕುವುದು ಎಂಬ ದೊಡ್ಡ ಚಿಂತೆಯಲ್ಲಿದ್ದೆವು. ಈ ಮಧ್ಯೆ ನನ್ನ ಹೆಂಡತಿಯ ಜೊತೆ ಕೆಲಸ ಮಾಡುತ್ತಿದ್ದ ಒಬ್ಬ ಮಹಿಳೆ ನನ್ನ ಹತ್ತಿರ ಬಂದು, ನಿಮ್ಮ ಹೆಂಡತಿಯನ್ನು ಜಾಗ್ರತೆಯಾಗಿ ನೋಡಿಕೊಳ್ಳಿ, ಅಲ್ಲಿನ ಒಬ್ಬ ವೈದ್ಯರ ಜೊತೆ ಅವಳಿಗೆ ಒಳ್ಳೆಯ ಒಡನಾಟ ಇದೆ ಅಂತ ಆಸ್ಪತ್ರೆಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದಳು. ಅದು ನಿಜವೋ ಸುಳ್ಳೋ ಗೊತ್ತಿರಲಿಲ್ಲ. ನಿಮ್ಮ ಹೆಂಡತಿ ತುಂಬಾ ಸುಂದರಿಯಾಗಿದ್ದಾಳೆ, ಹಾಗಾಗಿ ಹೀಗಾಗಲು ಅವಕಾಶ ಇದೆ ಎಂದಳು. ಆದರೆ ನಾನು ಅದನ್ನು ನಂಬಲಿಲ್ಲ, ಯಾಕೆಂದರೆ ಆ ಕಾಲದಲ್ಲಿ ಕೆಲಸಕ್ಕೆ ಹೋಗುವ ಮಹಿಳೆಯರ ಬಗ್ಗೆ ಸುಳ್ಳು ಅಪವಾದಗಳನ್ನು ಹಬ್ಬಿಸುತ್ತಿದ್ದರು. ಆದರೆ ಆ ಮಹಿಳೆ ನನಗೆ 2ನೇ ಬಾರಿಯೂ ಎಚ್ಚರಿಕೆ ನೀಡಿದಳು. ಆಗ ನಾನು ಹೆಂಡತಿಯನ್ನು ಕೂರಿಸಿ ನೇರವಾಗಿ ಕೇಳಿದೆ, ನೋಡು, ಇಂತಹ ವಿಷಯ ಕೇಳಿಬರುತ್ತಿದೆ. ಏನಿದ್ದರೂ ನನ್ನ ಹತ್ತಿರ ಮುಚ್ಚಿಡದೆ ನಿಜ ಹೇಳು. ಹೇಗೆಯೂ ನಮಗೆ ಮಕ್ಕಳಾಗಲ್ಲ, ನಿನಗೆ ದೂರಾಗಬೇಕಿದ್ದರೆ ದೂರಾಗೂ, ಅವನ ಜೊತೆ ಇರಬೇಕೆಂದರೆ ಇರು ಎಂದೆ. ಅದನ್ನು ಕೇಳಿ ನಿನ್ನ ಅತ್ತೆ ಅಳುತ್ತಾ ಹೇಳಿದಳು, ನನ್ನ ಮಾತನ್ನು ನಂಬಿ ನಿಜ ಹೇಳಬೇಕೆಂದರೆ ನನಗೆ ಆ ವೈದ್ಯರ ಮೇಲೆ ಒಂದು ರೀತಿಯ ಇಷ್ಟ ಇದೆ. ಅವರ ಸ್ವಭಾವ ಎಂತಹುದು ಎಂದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಹತ್ತಿರ ತುಂಬಾ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ. ನಾನು ಅವರ ಹತ್ತಿರ ಸ್ವಲ್ಪ ಆಪ್ತವಾಗಿದ್ದೇನೆ. ಅವರನ್ನು ನೋಡಿದಾಗ ನನಗೆ ಒಂಥರ ಒಲವು ಮೂಡುತ್ತದೆ. ಅವರು ಹೆಂಡತಿಯ ತವರು ಮನೆಗೆ ಹೋಗಿ ಉಳಿದುಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ಅವರು ತುಂಬಾ ಗೌರವಾನ್ವಿತ ವ್ಯಕ್ತಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ. ಆಗ ನಾನು, ನೀನು ಏನು ಹೇಳಲು ಹೊರಟಿದ್ದೀಯಾ ಎಂದೆ. ಅದಕ್ಕವಳು, ಅವರ ಅಂದವನ್ನು ನೋಡಿದಾಗ ನನಗೆ ತುಂಬಾ ಇಷ್ಟವಾಗುತ್ತದೆ, ಒಂದು ರೀತಿಯ ಒಲವು ಇದೆ ಅನ್ನೋದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಗಂಟಲು ಸರಿಪಡಿಸಿಕೊಳ್ಳುತ್ತಾ, ಅವರ 2 ಮಕ್ಕಳನ್ನು ನಾನು ನೋಡಿದ್ದೇನೆ, ಅಷ್ಟು ಸುಂದರವಾದ ಮಕ್ಕಳು ನನಗೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ನಾನು ಕನಸು ಕಾಣುತ್ತಿರುತ್ತೇನೆ. ಈ 2 ವಿಷಯಗಳಷ್ಟೇ ನನಗೆ ಗೊತ್ತು, ನನ್ನ ಮನಸ್ಸಿನಲ್ಲಿ ಬೇರೇನಿದೆ ಎಂದು ನನಗೆ ತಿಳಿಯುತ್ತಿಲ್ಲ ಎಂದಳು. ಸಾಮಾನ್ಯವಾಗಿ ಇದನ್ನು ಕೇಳಿದರೆ ಯಾರಿಗಾದರೂ ತುಂಬಾ ಕೋಪ ಬರಬೇಕು. ಆದರೆ ನನಗೆ ಒಂದು ಮಗುವನ್ನು ಪಡೆಯುವ ಯೋಗ್ಯತೆ ಇಲ್ಲವಲ್ಲ ಎಂದು ನೆನೆಸಿಕೊಂಡಾಗ ತುಂಬಾ ಬೇಸರವಾಯಿತು. ಮಕ್ಕಳನ್ನು ನೋಡಿ ಉಂಟಾದ ಆ ಸಂತೋಷದಲ್ಲೇ ಅವಳಿಗೆ ಆ ವೈದ್ಯರ ಮೇಲೆ ಒಲವು ಮೂಡಿರಬಹುದು ಎಂದು ನಾನು ಯೋಚಿಸಿದೆ. ಅವಳನ್ನು ದೂಷಿಸಲು ಸಾಧ್ಯವಿರಲಿಲ್ಲ. ನಾನು ಆಮೇಲೆ ಏನೂ ಹೇಳಲಿಲ್ಲ. ಆದರೂ ನನ್ನ ಮನಸ್ಸಿನಲ್ಲಿ ಆ ಆಲೋಚನೆ ಹಾಗೆ ಇತ್ತು. ಒಂದು ದಿನ ನಾನೇ ಹೆಂಡತಿಗೆ ಹೇಳಿದೆ, ಹಾಗಾದರೆ ನನಗೆ ಏನೂ ಅಭ್ಯಂತರವಿಲ್ಲ, ಅವರು ನಿನ್ನನ್ನು ಮದುವೆಯಾಗುತ್ತಾರಾ ಎಂದೆ. ಅದಕ್ಕೆ ಅವಳು, ನಾನು ಹೋದ ತಕ್ಷಣ ಮದುವೆಯಾಗಲು ಅವರೇನೂ ಕಾಯುತ್ತಿಲ್ಲ, ಈ ಪರಿಸ್ಥಿತಿಯಲ್ಲಿ ಮೂಡಿದ ಒಂದು ಒಲವು ಅಷ್ಟೇ ಎಂದಳು. ಆಗ ನಾನೇ ಅವಳಿಗೆ ಹೇಳಿದೆ, ಹಾಗಾದರೆ ನೀನು ಅವರ ಹತ್ತಿರ ಇನ್ನೂ ಹತ್ತಿರವಾಗಲು ಪ್ರಯತ್ನಿಸು. ಹೇಗೆಯೂ ಅವರಿಗೆ ನಿನ್ನನ್ನು ಮದುವೆಯಾಗುವ ಆಸೆಯಿಲ್ಲ, ನಿನಗಾದರೂ ಮದುವೆಯಾಗುವ ಆಸೆಯಿದೆಯಾ ಎಂದೆ. ಅವಳು ಇಲ್ಲ ಎಂದಳು. ಹಾಗಾದರೆ ನಿನಗೆ ಬೇರೆ ಆಸೆಗಳಿವೆಯೇ ಎಂದು ಕೇಳಿದಾಗ ಅವಳು ಹೌದು ಅನಿಸಿತು, ಆದರೆ ನಿಮ್ಮ ಹತ್ತಿರ ಇದೆಲ್ಲ ಹೇಳಿದ ಮೇಲೆ ನನ್ನ ಮನಸ್ಸು ತಣ್ಣಗಾಯಿತು ಎಂದಳು. ಆಗ ನಾನು, ತಣ್ಣಗಾಗುವುದು ಬೇಡ ಎಂದೆ. ನಮಗೆ ಸಮಾಜದಲ್ಲಿ ಮಕ್ಕಳಿಲ್ಲ ಎಂಬ ಅಪವಾದವಿದೆಯಲ್ಲ, ಆ ಕೆಟ್ಟ ಹೆಸರನ್ನು ಅಲ್ಲಿಂದಲೇ ಇಲ್ಲದಂತೆ ಮಾಡಬೇಕು ಅಂದೆ. ನೀವೇನು ಮಾತಾಡುತ್ತಿದ್ದೀರಾ? ನಿಮ್ಮ ತಲೆಗೆ ಏನಾದರೂ ತೊಂದರೆಯಾಗಿದೆಯಾ ಅಂದಳು.
ನನ್ನ ತಲೆಗೆ ಏನೂ ತೊಂದರೆಯಾಗಿಲ್ಲ. ನಾವು ಮುಂದೆ ಬದುಕಬೇಕಾಗಿದೆ. ಸಮಾಜದಲ್ಲಿ ಹೀಗೆ ಬದುಕಿದರೆ ನಾವಿಬ್ಬರೂ ಅವಮಾನ ಎದುರಿಸಬೇಕಾಗುತ್ತದೆ. ಅದಕ್ಕೆ ನಿನಗೆ ಇಷ್ಟವಿರುವ ವ್ಯಕ್ತಿಯೇ ಅಲ್ವಾ? ಕಬ್ಬು ತಿನ್ನಲು ಕೂಲಿ ಬೇಕೆ? ಅತ್ತ ಆಸೆಯೂ ತೀರಿದ ಹಾಗಾಗುತ್ತದೆ, ಇತ್ತ ನಮ್ಮ ಕೆಲಸವೂ ಆದ ಹಾಗಾಗುತ್ತದೆ ಅಂದೆ. ನೀನು ಇದರ ಬಗ್ಗೆ ಹೆಚ್ಚು ಯೋಚಿಸಬೇಡ. ಗೌರವದಿಂದ ಬದುಕಲು ನಾವಿಬ್ಬರೂ ಒಂದು ತೀರ್ಮಾನಕ್ಕೆ ಬರಲೇಬೇಕಾಗಿದೆ. ಅದಕ್ಕಾಗಿ ನೀನು ಪೂರ್ಣ ಪ್ರಯತ್ನ ಮಾಡು ಎಂದೆ. ನಿನಗೆ ಇಷ್ಟವಿರುವ ವ್ಯಕ್ತಿಯಾದ್ದರಿಂದ ನೀನು ಇನ್ನೂ ಹೆಚ್ಚು ಉತ್ಸಾಹದಿಂದ ಇರಬಹುದು. ಅವರು ನಿನ್ನ ಒಡನಾಟಕ್ಕೆ ಒಲಿದರೆ ವಿಷಯವನ್ನು ಈ ರೀತಿ ಮುಂದುವರಿಸು ಎಂದೆ. ಮೊದಲು ಅವಳು ಒಪ್ಪದಿದ್ದರೂ ನಾನು ಸತತವಾಗಿ ಒತ್ತಾಯ ಮಾಡಿದೆ. ಕೊನೆಗೆ ಅವಳು, ನಾನು ಗರ್ಭಿಣಿಯಾಗಿ ಮಗುವಿನೊಂದಿಗೆ ಬಂದರೆ ನನ್ನನ್ನಾಗಲಿ ಅಥವಾ ಆ ಮಗುವನ್ನಾಗಲಿ ನೀವು ತಿರಸ್ಕರಿಸಬಾರದು ಎಂದಳು. ಖಂಡಿತ ಇಲ್ಲ, ಈ ರಹಸ್ಯ ನಮ್ಮಿಬ್ಬರಿಗಷ್ಟೇ ಗೊತ್ತು, ನಾವು ಹಾಗೆ ಬಾಳೋಣ ಎಂದೆ. ಅದರಂತೆ ಅವಳು ಪ್ರಯತ್ನಿಸಿದಳು. ಆ ವಿಶ್ವಾಮಿತ್ರನ ತಪಸ್ಸು ಭಂಗವಾಗಿ ಅವಳಿಗೆ ವರ ಸಿಕ್ಕಿತು. ಹಾಗೆ ಹುಟ್ಟಿದ ಮಗುವೇ ನಿನ್ನ ಗಂಡ. ಅಂದರೆ ಅವರು ಒಬ್ಬ ಪ್ರಖ್ಯಾತ ವೈದ್ಯರ ಮಗ. ಅವರ ಎಲ್ಲ ಅಂದ ಇವನಿಗೆ ಬಂದಿದೆ. ನಮ್ಮಿಬ್ಬರಲ್ಲಿ ನನ್ನ ಹೋಲಿಕೆ ಏನಾದರೂ ಇವನಿಗೆ ಇದೆಯಾ? ನೀನು ಗಮನಿಸಿದ್ದೀಯಾ? ಅವನು ನನಗಿಂತ 100 ಪಟ್ಟು ಸುಂದರನಾಗಿದ್ದಾನೆ. ಬೇರೆನೇ ಬಣ್ಣ, ಬೇರೆನೇ ಕಣ್ಣುಗಳು. ನೀನು ನೋಡಿಲ್ವಾ? ನಿನ್ನ ಗಂಡನನ್ನು ನೋಡಿದರೆ ಯಾವುದೇ ಹೆಣ್ಣು ತಿರುಗಿ ನೋಡುತ್ತಾಳೆ. ಆದರೆ ನನ್ನ ಆತಂಕ ಏನೆಂದರೆ ಈಗ ಅವನು ಕೂಡ ಅದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾನೆ. ಅವನಿಗೆ ಹಾಗಾಗಬಾರದಿತ್ತು, ಯಾಕೆಂದರೆ ಅವನಿಗೆ ಜನ್ಮ ನೀಡಿದ ತಂದೆಗೆ ಯಾವುದೇ ತೊಂದರೆ ಇರಲಿಲ್ಲ. ಆಮೇಲೆ ಆ ವೈದ್ಯರಿಗೆ ವರ್ಗಾವಣೆಯಾಗಿ ಎಲ್ಲಿಗೋ ಹೊರಟು ಹೋದರು. ಅವರೇನೂ ಹೆಂಡತಿಯಿಂದ ದೂರಾಗಲಿಲ್ಲ. ಆಮೇಲೆ ಅವರಿಗೆ ಮತ್ತೊಂದು ಮಗುವಾಯಿತು. ಒಟ್ಟು ಅವರಿಗೆ ಈಗ 3 ಮಕ್ಕಳಿದ್ದಾರೆ. ನಾವು ಅವರನ್ನು ವರ್ಷಗಳ ನಂತರ ನೋಡಿದೆವು. ಅವರಿಗೆ ಈ ವಿಷಯಗಳೇನೂ ಗೊತ್ತಿಲ್ಲ, ಆದರೆ ನಮಗೆ ಗೊತ್ತಲ್ವಾ? ಈ ಕತೆ ಕೇಳಿ ನಾನು ದಿಗ್ಭ್ರಮೆಗೊಂಡೆ. ಆದರ್ಶ ದಂಪತಿಗಳಾಗಿದ್ದ ಇವರ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆಯಾ? ಅವರಿಗೆ ಆಮೇಲೆ ಯಾವುದೇ ಮಕ್ಕಳಾಗಲಿಲ್ಲ. ಹಾಗಾಗಿ ಇದು ನಿಜ ಇರಬಹುದು ಅಂತ ನನಗೆ ಅನಿಸಿತು. ಇದೇನೂ ಕಲ್ಪಿತ ಕಥೆಯಾಗಲು ಸಾಧ್ಯವೇ ಇಲ್ಲ. ಮಗಳೇ, ನಾನು ಈ ಸತ್ಯವನ್ನು ಎಂದಿಗೂ ಈ ವಿಷಯ ನಿನ್ನ ಅತ್ತೆಗೆ ತಿಳಿಯಬಾರದು. ತನ್ನ ಸ್ವಂತ ಮಗನಿಗೆ ಇಂತಹ ಪರಿಸ್ಥಿತಿ ಬಂದಾಗ ಅವಳು, ಇದೆಲ್ಲ ನನ್ನದೇ ತಪ್ಪು ಅಂದು ನಾನೇ ಬಲವಂತ ಮಾಡಿ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಕ್ಕೆ ಈಗ ವಿಧಿ ಹೀಗೆ ಆಟವಾಡುತ್ತಿದೆ. ಅಂದು ನಾನು ಮಾಡಿದ ತಪ್ಪಿನ ಫಲವೇ ಇವತ್ತು ಮಗನಿಗೆ ಹೀಗಾಗಿದೆ ಎಂದು ತುಂಬಾ ಕೊರಗುತ್ತಿದ್ದಾಳೆ. ಅದಕ್ಕೆ ಮಗಳೇ, ಅವಳು ನಿನ್ನಿಂದ ಎಲ್ಲವನ್ನೂ ಮುಚ್ಚಿಡುತ್ತಿರುವುದು. ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಅಪರಾಧ ಪ್ರಜ್ಞೆ ಕಾಡುತ್ತಿದೆ. ಆದರೆ ಮಗಳೇ, ಅವನಿಗೆ ಪೂರ್ತಿಯಾಗಿ ತೊಂದರೆ ಇದೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಬಾರಿ ಅವನು ಬಂದಾಗ ಅವನಲ್ಲಿ ಏನೋ ಸ್ವಲ್ಪ ಸುಧಾರಣೆ ಕಂಡಿದೆ ಎಂದು ನಿನ್ನ ಅತ್ತೆ ಹೇಳುತ್ತಿದ್ದಳು. ಆಗ ನಾನು, ಅತ್ತೆ ಯಾವಾಗಲೂ ಹಾಗೆ ತಾನೇ ಮಾವ ಹೇಳೋದು ಎಂದೆ. ಅದಕ್ಕೆ ಮಾವ, ಇಲ್ಲಮ್ಮ, ಈ ಬಾರಿ ಏನೋ ಸಣ್ಣ ಭರವಸೆ ಇದೆ ಎಂದು ನಿನ್ನ ಅತ್ತೆ ಹೇಳಿದ್ದಾಳೆ. ಅದನ್ನೇ ಕೇಳಿ ಅವಳು ಖುಷಿಯಿಂದ ಇದ್ದಾಳೆ. ಈಗಿನ ಪರಿಸ್ಥಿತಿಯಲ್ಲಿ ಅವಳು ತುಂಬಾ ನಿರೀಕ್ಷೆ ಇಟ್ಟುಕೊಂಡಿದ್ದಾಳೆ. ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಮುಂದಿನ 3-4 ತಿಂಗಳು ಕಳೆದ ಮೇಲೆ ಅವನಿಗೆ ಕನಿಷ್ಠ 15 ದಿನಗಳ ರಜೆ ಪಡೆದು ಊರಿಗೆ ಬರಲು ಹೇಳಿದ್ದಾಳೆ. ಹೀಗೆ 10 ವಿಷಯಗಳನ್ನು ಅವನಿಗೆ ಹೇಳಿ ಕಳುಹಿಸಿದ್ದಾಳೆ ಎಂದರು. ಅದನ್ನು ಕೇಳಿದ ಮೇಲೆ ನನ್ನ ಮನಸ್ಸಿನಲ್ಲಿದ್ದ ಬೇಸರ ಸ್ವಲ್ಪ ಕಡಿಮೆಯಾಯಿತು. ಹಾಗಾದರೆ ಮುಂದೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ಭಾವಿಸೋಣ ಮಾವ ಎಂದೆ. ಆಗ ಮಾವ್ ನನ್ನ ಹತ್ತಿರ ಬಂದು, ಮಗಳೇ, ಅಂತಹ ಹುಸಿ ಭರವಸೆಗಳನ್ನು ಇಟ್ಟುಕೊಳ್ಳಬೇಡ. ಅದು ಯಶಸ್ವಿಯಾಗುವ ಲಕ್ಷಣ ನನಗಂತೂ ಕಾಣುತ್ತಿಲ್ಲ. ಅವಳು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೂ ಇದು ಕೇವಲ ಅವಳ ತಾಯಿಯ ಮನಸ್ಸಿನ ಆಸೆ ಅಷ್ಟೇ. ನಡೆಯದ ವಿಷಯ ಇದು. ಹೀಗೆ ವರ್ಷಗಳು ಉರುಳಿ ಹೋಗುತ್ತವೆ ಎಂದರು. ಮಾವ್ ಇಷ್ಟೆಲ್ಲ ಹೇಳಿ ನನ್ನಲ್ಲಿ ಆಸೆ ಮೂಡಿಸಿ ಈಗ ಯಾಕೆ ಹೀಗೆ ಹೇಳುತ್ತಿದ್ದೀರಾ ಎಂದಾಗ ಅವರು, ಇದು ನಿನಗೆ ಸಿಕ್ಕಿರುವ ಅತ್ಯಂತ ಸೂಕ್ತ ಸಮಯ ಮಗಳೇ ಎಂದರು. ಮಾವ, ನೀವು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿಲ್ಲ ಎಂದೆ. ನಾನು ಅಂದು ನನ್ನ ಹೆಂಡತಿಗೆ ಹೇಳಿದ ವಿಷಯವನ್ನೇ ಇಂದು ನಿನಗೂ ಹೇಳುತ್ತಿದ್ದೇನೆ. ಆದರೆ ಇದು ನಿನ್ನ ಗಂಡನಿಗಾಗಲಿ ಅಥವಾ ಅತ್ತೆಗಾಗಲಿ ತಿಳಿಯಬಾರದು. ಇದು ನಮ್ಮಿಬ್ಬರ ನಡುವಿನ ಒಪ್ಪಂದವಾಗಿರಬೇಕು ಎಂದರು. ನಾನು, ನಿಮ್ಮ ಉದ್ದೇಶವೇನು ಮಾವ ಎಂದೆ. ನನ್ನ ಉದ್ದೇಶವೇನೆಂದರೆ ನೀನು ನಿನಗೆ ಇಷ್ಟವಾಗುವ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಹುಡುಕಬೇಕು. ಅದು ನಿನ್ನ ಹಳೆಯ ಸ್ನೇಹಿತನಾಗಿರಬಹುದು ಅಥವಾ ನಿನಗೆ ಪರಿಚಯವಿರುವ ವ್ಯಕ್ತಿಯಾಗಿರಬಹುದು. ಆದರೆ ನಿನಗೆ ಅವನ ಮೇಲೆ ಒಲವಿರಬೇಕು. ನಿನ್ನ ಗಂಡ ಊರಿಗೆ ಬರುವ ಆ ಸಮಯದಲ್ಲಿ ಆ ವ್ಯಕ್ತಿಯು ನಿನಗೆ ಹತ್ತಿರದಲ್ಲಿರಬೇಕು ಎಂದರು.
ಗಂಡ ಬಂದಾಗ ಇಬ್ಬರ ಒಡನಾಟವೂ ಒಟ್ಟಿಗೆ ಇರಬೇಕು, ಆಗ ನಿನ್ನ ಕೆಲಸ ಸುಲಭವಾಗುತ್ತದೆ. ಗಂಡ ಇಲ್ಲಿದ್ದಾಗ ನೀನು ಬೇರೆ ದಿನಗಳಲ್ಲಿ ಆ ವ್ಯಕ್ತಿಯನ್ನು ಭೇಟಿಯಾಗಬೇಕು. ಇಬ್ಬರ ವಿಷಯವೂ ಜೊತೆಯಾಗಿ ಸಾಗಬೇಕು. ನಿನ್ನ ಗಂಡ ಮರಳಿ ದುಬೈಗೆ ಹೋಗುವಷ್ಟರಲ್ಲಿ ನಿನಗೆ ಶುಭ ಸಮಾಚಾರ ಸಿಗುತ್ತದೆ. ಆಗ ನಿನ್ನ ಗಂಡನಿಗೂ ಅತ್ತೆಗೂ ಅಪಾರ ಸಂತೋಷವಾಗುತ್ತದೆ. ನಿನ್ನ ಸಂಸಾರವು ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ಸಾಗುತ್ತದೆ. ನೀನು ಕೂಡ ಸಮಾಜದಲ್ಲಿ ನೆಂಟರ ಮುಂದೆ ತಲೆ ಎತ್ತಿ ಗೌರವದಿಂದ ಬಾಳಬಹುದು ಎಂದರು. ಮಾವ, ನೀವು ಹೇಳಿದಷ್ಟು ಇದು ಸುಲಭವಲ್ಲ ಅತ್ತೆಗೆ ಅಂದು ಅಷ್ಟೊಂದು ಧೈರ್ಯವಿತ್ತು. ಆದರೆ ನನಗೆ ಯಾವುದೇ ಹಳೆಯ ಸ್ನೇಹಿತರಾಗಲಿ ಪರಿಚಯದವರಾಗಲಿ ಯಾರೂ ಇಲ್ಲ ಎಂದೆ. ನಮಗೆ ಇನ್ನೂ ಸಮಯವಿದೆಯಲ್ಲ ಮಗಳೇ, ಅಂತಹ ಒಬ್ಬ ವ್ಯಕ್ತಿಯನ್ನು ಹುಡುಕೋಣ. ನೀನು ನನ್ನ ಮಾತಿಗೆ ಸಮ್ಮತಿಸಿದರೆ ಈ ಸಮಸ್ಯೆಯನ್ನು ನಾವು ಪರಿಹರಿಸಬಹುದು ಎಂದರು. ಮಾವ, ನನಗೆ ಅಂತಹ ಯಾವುದೇ ಪರಪುರುಷನ ಒಡನಾಟ ಇಷ್ಟವಿಲ್ಲ. ನನ್ನ ಜೀವನದಲ್ಲಿ ನಾನು ಎಂದೂ ಇದರ ಬಗ್ಗೆ ಯೋಚಿಸಿಯೇ ಇಲ್ಲದೆ ಎಂದಾಗ ಮಾವ ನನ್ನ ಹತ್ತಿರ ಬಂದು ನನ್ನ ಕೈಗಳನ್ನು ಹಿಡಿದುಕೊಂಡು, ಮಗಳೇ, ಇದು ಧೈರ್ಯ ಮಾಡಿ ಆಡುವ ಒಂದು ಆಟ. ಇದರಲ್ಲಿ ನೀನು ನನ್ನ ಜೊತೆ ನಿಂತರೆ ನಿನಗೆ ಒಳ್ಳೆಯದಾಗುತ್ತದೆ. ಇಲ್ಲವೆಂದರೆ ನಿನ್ನ ಬದುಕು ಹೀಗೆ ಸಾಗುತ್ತದೆ. ನಿನಗೆ ಬೇರೆ ಯಾರೊಂದಿಗೂ ಸಂಬಂಧ ಬೆಳೆಸಲು ಮನಸ್ಸಿಲ್ಲ ಎಂದು ಹೇಳುತ್ತಿದ್ದೀಯ ಸರಿ, ಆದರೆ ಒಂದು ವಿಷಯ ನೆನಪಿಡು. ನನಗೆ ದೈಹಿಕವಾಗಿ ಯಾವುದೇ ತೊಂದರೆ ಇಲ್ಲ, ಕೇವಲ ಸಂತಾನದ ವಿಷಯದಲ್ಲಿ ಮಾತ್ರ ಸಮಸ್ಯೆ ಇತ್ತು. ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ಒಂದು ವಿಶೇಷವಾದ ಮರುಕ ಮತ್ತು ಒಲವಿದೆ ಎಂದರು. ಅದಾದ ನಂತರ ಮಾವ ನನ್ನ ಜೊತೆ 2 ವಾರಗಳ ಕಾಲ ಮಾತನಾಡಲೇ ಇಲ್ಲ. ಅತ್ತೆಯ ಮುಂದೆ ಏನೂ ತಿಳಿಯದ ಹಾಗೆ ನಟಿಸುತ್ತಿದ್ದರಾದರೂ ನಾವಿಬ್ಬರೇ ಇದ್ದಾಗ ಒಂದು ಮಾತು ಆಡುತ್ತಿರಲಿಲ್ಲ. ನನಗೆ ಮನೆಯಲ್ಲಿ ಇರಲು ಒಂಥರ ಉಸಿರುಗಟ್ಟಿದಂತಾಯ್ತು. ಒಂದು ದಿನ ನಾನೇ ಅವರ ಹತ್ತಿರ ಹೋಗಿ, ಮಾವ, ನನ್ನ ಮೇಲೆ ನಿಮಗೇನಾದರೂ ಕೋಪವಿದೆಯಾ ಎಂದು ಕೇಳಿದೆ. ಅದಕ್ಕವರು, ನಾನೊಂದು ಒಳ್ಳೆಯ ಆಲೋಚನೆ ಹೇಳಿದರೆ ನೀನು ನನ್ನನ್ನೇ ತಪ್ಪಿತಸ್ಥನನ್ನಾಗಿ ಮಾಡಿದೆ ಅಲ್ವಾ ಎಂದರು. ನಾನು ಅವರ ಹತ್ತಿರ ನಿಂತು, ಹಾಗಲ್ಲ ಮಾವ, ಅದು ಯಶಸ್ವಿಯಾಗುತ್ತದೋ ಇಲ್ಲವೋ ಎಂಬ ಭಯ. ನನಗಾಗಿ ಈಗ ಯಾರನ್ನೂ ಹುಡುಕಲು ನನ್ನಿಂದ ಸಾಧ್ಯವಿಲ್ಲ, ಆ ಜಾಣ್ಮೆ ನನಗಿಲ್ಲ ಎಂದೆ. ಆಗ ಮಾವ, ಅದೆಲ್ಲವನ್ನೂ ನಾನೇ ಸರಿಪಡಿಸುತ್ತೇನೆ, ನೀನು ನನ್ನ ಜೊತೆ ದೃಢವಾಗಿ ನಿಂತರೆ ಸಾಕು ಎಂದರು. ನಾನು ಕುತೂಹಲದಿಂದ, ಅಲ್ಲ ಮಾವ, ನೀವು ಯಾರನ್ನು ಉದ್ದೇಶಿಸಿ ಹೇಳುತ್ತಿದ್ದೀರಾ ಎಂದು ಕೇಳಿದೆ. ನನ್ನ ಸ್ನೇಹಿತರ 2-3 ಮಕ್ಕಳಿದ್ದಾರೆ, ಅವರ ಜೊತೆ ನನಗೆ ಒಳ್ಳೆಯ ಒಡನಾಟವಿದೆ. ಅವರು ಯೌವನದ ಹುರುಪಿನಲ್ಲಿ ತಿರುಗಾಡಿಕೊಂಡಿರುವ ಹುಡುಗರು. ನಾವು ಒಟ್ಟಿಗೆ ಕುಳಿತು ಮದ್ಯಪಾನ ಕೂಡ ಮಾಡುತ್ತಿರುತ್ತೇವೆ. ಈ ಕೆಲಸಕ್ಕೆ ಅವರಾದರೆ ಸೂಕ್ತ ಎಂದರು. ಅಯ್ಯೋ ಮಾವ, ಕುಡಿಯುವ ಅಭ್ಯಾಸ ಇರುವವರ? ಅವರು ಈ ವಿಷಯವನ್ನು ಎಲ್ಲಾದರೂ ಹೊರಗೆ ಹೇಳಿಬಿಟ್ಟರೆ ಎಂದೆ. ಇಲ್ಲಮ್ಮ, ಯಾವುದೇ ತೊಂದರೆ ಇಲ್ಲ, ಅದೆಲ್ಲವನ್ನೂ ನಾನು ಗೌಪ್ಯವಾಗಿ ನಿಭಾಯಿಸುತ್ತೇನೆ. ನೀನು ಮೊದಲು ಅವರ ಚಿತ್ರಗಳನ್ನು ನೋಡುವೆ ಎಂದು ಮೊಬೈಲ್ನಲ್ಲಿ ಫೋಟೋ ತೋರಿಸಿದರು. ಆ ಫೋಟೋಗಳನ್ನು ನೋಡಿದಾಗ ನನಗೆ ಬೇಡ ಎಂದು ಹೇಳಲು ಅನಿಸಲಿಲ್ಲ. ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳಬೇಕು ಎನ್ನುವಂತಹ ವ್ಯಕ್ತಿಗಳಾಗಿದ್ದರು. ನಾನು, ಇಬ್ಬರೂ ಚೆನ್ನಾಗಿಯೇ ಇದ್ದಾರಲ್ಲ ಮಾವ ಎಂದೆ. ಅದಕ್ಕವರು, ಓಹೋ, ವಿಷಯಕ್ಕೆ ಬರುತ್ತಿದ್ದಂತೆ ನೀನು ಎಲ್ಲದಕ್ಕೂ ಒಪ್ಪಿಕೊಂಡೆಯಲ್ಲ ಎಂದು ನನ್ನನ್ನು ರೇಗಿಸಿದರು. ಹಾಗೆ ರೇಗಿಸುತ್ತಾ ಮಾವ ನನ್ನ ಕೈ ಹಿಡಿದು ಹತ್ತಿರ ಎಳೆದರು. ನನಗೆ ಅರ್ಥವಾಯಿತು, ನನ್ನ ಎಲ್ಲಾ ಪರಿಸ್ಥಿತಿಗಳಿಗೂ ಸಾಥ್ ನೀಡುವ ಮಾವನನ್ನು ಮನಸ್ತಾಪ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ. ನನ್ನ ಮನಸ್ಸಿನಲ್ಲಿ 10 ಆಲೋಚನೆಗಳು ಸುಳಿದಾಡಲಾರಂಭಿಸಿದವು. ಆ ಕ್ಷಣದಲ್ಲಿ ನನ್ನ ಒಳಮನಸ್ಸು ತಲ್ಲಣಗೊಂಡಿತು. ಅಲ್ಲಿಂದ ಮುಂದೆ ನಮ್ಮಿಬ್ಬರ ನಡುವಿನ ಆಪ್ತತೆ ಇನ್ನೂ ಆಳವಾಯಿತು. ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಪ್ರತಿಯೊಂದು ವಿಷಯವನ್ನು ನಾವಿಬ್ಬರೇ ಚರ್ಚಿಸುತ್ತಿದ್ದೆವು. ಮಾವನ ಜೊತೆ ಮುಕ್ತವಾಗಿ ಮಾತನಾಡಿದ ಮೇಲೆಯೇ ನನ್ನ ಜೀವನಕ್ಕೊಂದು ಸ್ಪಷ್ಟತೆ ಸಿಕ್ಕಿತು ಎನಿಸಿತು. ಸ್ವಲ್ಪ ದಿನಗಳ ನಂತರ ನನ್ನ ಗಂಡ ಊರಿಗೆ ಬಂದರು. ಆದರೆ ಅಂದು ಮಾವ ಎಲ್ಲಾ ಸಿದ್ಧತೆ ಮಾಡಿದ್ದರೂ ನನಗೆ ಆ ಹುಡುಗರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಆ ಬಾರಿ ಗಂಡ ತುಂಬಾ ಕಡಿಮೆ ದಿನಗಳ ರಜೆಯಲ್ಲಿ ಬಂದಿದ್ದರು. ಅವರು ಬಂದ ದಿನದಿಂದ ನನ್ನ ಮೇಲಿನ ಪ್ರೀತಿಯಿಂದಾಗಿ ನನ್ನನ್ನು ಕರೆದುಕೊಂಡು ಪ್ರವಾಸ ಹೊರಟುಬಿಟ್ಟರು. ಹಾಗಾಗಿ ನಮಗೆ ಮಧ್ಯೆ ಯಾವುದೇ ಸಮಯ ಸಿಗಲಿಲ್ಲ. ಅದಾದ ಮೇಲೆ ಗಂಡ ಬೇಗನೆ ಬರುತ್ತೇನೆ ಎಂದು ಹೇಳಿ ಹೋಗಿದ್ದರಾದರೂ ಬರಲು ತುಂಬಾ ತಡವಾಯಿತು. ಆ ನಡುವಿನ ಸಮಯದಲ್ಲಿ ಮಾವ ನನಗೆ, ಹೀಗಾದರೆ ಒಂದು ಕೆಲಸ ಮಾಡೋಣ, ಮುಂದಿನ ಬಾರಿ ಅವನು ಬಂದಾಗ ಮಾತ್ರ ನೀನು ಆ ಹುಡುಗರ ಜೊತೆ ಮುಕ್ತವಾಗಿರು, ಉಳಿದ ಸಮಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಯಾವುದೇ ತಪ್ಪುಗಳು ಆಗಬಾರದು ಎಂದು ಬುದ್ಧಿ ಹೇಳಿದರು. ಅದರಂತೆ ನಾನು ಆ 2 ಹುಡುಗರನ್ನು ಬೇರೆ ಬೇರೆ ಸಮಯದಲ್ಲಿ ಭೇಟಿಯಾಗಲು ಶುರು ಮಾಡಿದೆ. ಕೆಲವೊಮ್ಮೆ ಮಾವ ಮತ್ತು ನಾನು ಇರುವಾಗಲೇ ಆ ಹುಡುಗರು ಬರುತ್ತಿದ್ದರು.
ಆದರೆ ಒಟ್ಟಿಗಲ್ಲ, ಒಬ್ಬ ಬಂದಾಗ ಮತ್ತೊಬ್ಬನಿಗೆ ತಿಳಿಯುತ್ತಿರಲಿಲ್ಲ. ಅವರಿಬ್ಬರಿಗೂ ಪರಸ್ಪರ ಈ ವಿಷಯ ಗೊತ್ತಿರಲಿಲ್ಲ. ಅದೆಲ್ಲವನ್ನೂ ಮಾವನೇ ಅತ್ಯಂತ ಜಾಣ್ಮೆಯಿಂದ ನಿಭಾಯಿಸುತ್ತಿದ್ದರು. ನಿಜ ಹೇಳಬೇಕೆಂದರೆ ಕೇವಲ ಗಂಡನ ಜೊತೆ ಮಾತ್ರ ಜೀವನ ಸಾಗಿಸಬೇಕಾಗಿದ್ದ ನಾನು ಅನಿವಾರ್ಯವಾಗಿ ಬೇರೆ ದಾರಿ ಹಿಡಿಯಬೇಕಾಯಿತು. ಇದು ಒಂದು ಕಡೆ ತುಂಬಾ ರೋಮಾಂಚನಕಾರಿಯಾಗಿ ಅನಿಸಿದರೂ ಮತ್ತೊಂದು ಕಡೆ ಇದು ತಪ್ಪು ಎಂಬ ಅಪರಾಧ ಪ್ರಜ್ಞೆಯು ನನ್ನನ್ನು ಕಾಡುತ್ತಿತ್ತು. ನನ್ನ ಜೀವನದಲ್ಲಿ ಸಂತೋಷ ಮತ್ತು ವಿಷಾದ ಎರಡೂ ಒಟ್ಟೊಟ್ಟಿಗೆ ಹೋರಾಡುತ್ತಿದ್ದವು. ಹೀಗಿರುವಾಗ ಕಳೆದ ಬಾರಿ ನನ್ನ ಗಂಡ ಊರಿಗೆ ಬಂದಾಗ 1 ತಿಂಗಳಿಗಿಂತ ಹೆಚ್ಚು ದಿನ ಇಲ್ಲೇ ಇದ್ದರು. ಆಗ ಮಾವ ಮತ್ತು ನಾನು ಯೋಚಿಸಿದ ಯೋಜನೆಯನ್ನು ಪೂರ್ತಿಯಾಗಿ ಜಾರಿಗೆ ತರಲು ಸಾಧ್ಯವಾಯಿತು. ಯಾಕೆಂದರೆ ನನ್ನ ಗಂಡ ಊರಿಗೆ ಬಂದಾಗ ಸಂಜೆ ಮಾತ್ರ ಮನೆಯಲ್ಲಿರುತ್ತಿದ್ದರು. ಹಗಲು ಹೊತ್ತಿನಲ್ಲಿ ನೆಂಟರ ಮನೆಗೆ, ಸ್ನೇಹಿತರನ್ನು ನೋಡಲು ಹೋಗುತ್ತಿದ್ದರು. ಅವರ ಇಷ್ಟದಂತೆ ಎಲ್ಲೇ ಹೋದರೂ ನಾನು ಅವರ ಜೊತೆ ಹೋಗುತ್ತಿರಲಿಲ್ಲ. ನೀವು ಹೋಗಿ ಬನ್ನಿ, ಸಂಜೆಯೊಳಗೆ ಮನೆಗೆ ಬಂದರೆ ಸಾಕು ಎಂದು ಹೇಳಿ ಕಳುಹಿಸುತ್ತಿದ್ದೆ. ಇದು ಮಾವನಿಗೆ ಮತ್ತು ನನಗೆ ತುಂಬಾ ಅನುಕೂಲವಾಯಿತು. ಇತ್ತ ಅತ್ತೆ ಎಷ್ಟೇ ಕೆಲಸವಿದ್ದರೂ ಆಸ್ಪತ್ರೆಯ ಕೆಲಸವನ್ನು ಮಾತ್ರ ಬಿಡುತ್ತಿರಲಿಲ್ಲ. ಹೀಗೆ ಮಾವನಿಗೆ ಸ್ನೇಹಿತರಿದ್ದ ಕಾರಣ ಯಾರಿಗೂ ಯಾವುದೇ ಅನುಮಾನ ಬರಲಿಲ್ಲ. ಮಾವನ ಆಶೀರ್ವಾದದೊಂದಿಗೆ ನನ್ನ ಜೀವನದ ರಹಸ್ಯದ ಆಟ ಹಗಲು ರಾತ್ರಿ ಎನ್ನದೆ ವಿಶ್ರಮವಿಲ್ಲದೆ ಸಾಗಿತು. ಆದರೆ ಇಷ್ಟೆಲ್ಲಾ ಮಾಡಿದ ಮೇಲೂ ಈ ಯೋಜನೆ ಯಶಸ್ವಿಯಾಗುತ್ತದೋ ಇಲ್ಲವೋ ಎಂಬ ದೊಡ್ಡ ಭಯ ನನ್ನನ್ನು ಕಾಡುತ್ತಿತ್ತು. ಗಂಡ ಮರಳಿ ದುಬೈಗೆ ಹೋಗುವವರೆಗೂ ನನ್ನಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಈ ಬಾರಿಯೂ ನಮ್ಮ ಶ್ರಮ ವ್ಯರ್ಥವಾಯಿತೆ ಎಂದು ನಾನು ಮತ್ತು ಮಾವ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದೆವು. ಆದರೆ ಗಂಡ ಹೋದ ಕೆಲವು ದಿನಗಳಲ್ಲೇ ನನ್ನ ಋತುಚಕ್ರದ ದಿನಗಳು ಬದಲಾದವು. ಪರೀಕ್ಷೆ ಮಾಡಿ ನೋಡಿದಾಗ ಫಲಿತಾಂಶ ಸಕಾರಾತ್ಮಕವಾಗಿತ್ತು. ಹೌದು, ನಾನು ಗರ್ಭಿಣಿಯಾಗಿದ್ದೆ. ತುಂಬಾ ಡೊಂಕು ಹಾದಿಯಲ್ಲೇ ಸಾಗಿ ಕೊನೆಗೆ ನಾವು ಅಂದುಕೊಂಡ ಯಶಸ್ಸನ್ನು ಸಾಧಿಸಿದೆವು. ಇದು ಸಮಾಜದ ದೃಷ್ಟಿಯಲ್ಲಿ ಸರಿಯಲ್ಲ ಎಂದು ನನಗೆ ತಿಳಿದಿದೆ. ಆದರೂ ನನ್ನ ಮನಸ್ಸಿನ ನೋವನ್ನು ಇಲ್ಲಿ ಹಂಚಿಕೊಂಡಿದ್ದೇನೆ. ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ಮಗುವಿನ ಜನನದ ದಿನಾಂಕವನ್ನು ವೈದ್ಯರು ತಿಳಿಸಿದ್ದಾರೆ. ಈಗ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ. ಮುಂದೆಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ನನ್ನ ಒಳಮನಸ್ಸು ಹೇಳುತ್ತಿದೆ. ನನಗಾಗಿ ಎಲ್ಲರೂ ಹಾರೈಸಬೇಕು ಎನ್ನುವುದೇ ನನ್ನ ಆಶಯ. ಇಂತಹ ಕಥೆಗಳು ಕೇಳಲು ವಿಚಿತ್ರವೆನಿಸಿದರೂ ಮನುಷ್ಯನ ಜೀವನದಲ್ಲಿ ಇಂತಹ ಘಟನೆಗಳು ನಡೆಯುವ ಸಾಧ್ಯತೆಗಳಿರುತ್ತವೆ. ಇದನ್ನು ನಾವು ಬೆಂಬಲಿಸದಿದ್ದರೂ ಅವರವರ ಪರಿಸ್ಥಿತಿಗಳು ಅವರನ್ನು ಇಂತಹ ನಿರ್ಧಾರಗಳಿಗೆ ತಳ್ಳುತ್ತವೆ. ಏನೇ ಆಗಲಿ, ಹುಟ್ಟಲಿರುವ ಮಗು ಮತ್ತು ಆ ಕುಟುಂಬದ ಆರೋಗ್ಯ ಚೆನ್ನಾಗಿರಲಿ, ಅವರ ಜೀವನ ಸುಗಮವಾಗಿ ಸಾಗಲಿ ಎಂದು ಭಾವಿಸೋಣ.